ಹಾಗೆ ನಿಂತ್ಬಿಟ್ರಿ? ಬನ್ನಿ ಊಟ ಮಾಡೋಣ. ಅಮ್ಮ ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಅಮ್ಮ. ಕೂತ್ಕೋ. ಅಮ್ಮ ಕೈ ತೊಳ್ಸಮ್ಮ, ಹಂಗೆ ಕೈಗೆ ನೀರಾಕಮ್ಮ. ತಗೋ. ಅರ್ಚನಾ ಅವ್ರೆ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮಗೆ ಇಷ್ಟ ಇರೋ ಪದಾರ್ಥಗಳು ಇಲ್ಲಿದೆ ಅಂತನಾ? ಅಲ್ಲ, ಅದು ಇದೆಲ್ಲ ನನಗಿಷ್ಟ ಅಂತ ನಿಮಗೆ ಹೇಗೆ ಗೊತ್ತು? ಏನ್ ಅರ್ಚನಾ ಅವ್ರೆ ನೀವು? ಅಷ್ಟು ದೊಡ್ಡ ಕಂಪ್ನಿ ಬಾಸ್ ನೀವು, ಇಷ್ಟು ಚಿಕ್ಕ ವಿಷಯ ಗೊತ್ತಾಗಲ್ವಾ? ಮನ್ಸಲ್ಲಿ ಪ್ರೀತಿ ಅನ್ನೋದು ಇದ್ಬಿಟ್ರೆ ಇಷ್ಟಪಡೋರಿಗೆ ಏನೇನ್ ಇಷ್ಟ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅಯ್ಯೋ ದೇವ್ರೇ, ಇದೇನಿದು? ಇವರು ಪ್ರೀತಿ ಗೀತಿ ಅಂತೆಲ್ಲ ಹೇಳಿ ನನ್ನ ಮನ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ಒಂದು ಸಣ್ಣ ಟ್ರಿಕ್ ಉಪಯೋಗಿಸ್ದೆ, ನಿಮ್ಗೆ ಏನ್ ಇಷ್ಟ ಇಲ್ಲ ಅಂತ ತಿಳ್ಕೊಳಕ್ಕೆ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ಈ ಚೋಟ ಚಾಂಪ್ ಇದಾನಲ್ಲ, ಇವರಿಂದ ಗೊತ್ತಾಯ್ತು ನಿಮಗೇನ್ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಿದ್ರು. ಹಾಗಾದ್ರೆ ಪ್ಲಾನ್ ಮಾಡೇ ಇದೆಲ್ಲ ರೆಡಿ ಮಾಡಿದಿರಾ ಅಂತಾಯ್ತು. ಪ್ರೀತಿ ಮಾಡೋ ಹುಡುಗಿನ ಮೆಚ್ಸೋಕೆ ಹುಡುಗರು ಏನೆಲ್ಲ ಸರ್ಕಸ್ ಮಾಡ್ತಾರೆ, ಇವೆಲ್ಲ ಯಾವ ಲೆಕ್ಕ ರೀ? ದೇವತೆ ತರ ಇರೋ ನಿಮ್ಮನ್ನ ಮೆಚ್ಸೋಕೆ ಏನೆಲ್ಲ ಮಾಡ್ಬೇಕು? ಇದೆಲ್ಲ ಜಸ್ಟ್ ಸ್ಯಾಂಪಲ್ ಅರ್ಚನಾ ಅವ್ರೆ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಣ್ಣ ಉಂಗ್ರ ಮಾಡಿಸ್ಬೇಕಂತೆ, ಅದಕ್ಕೆ ನಿಮ್ ಕೈ ಬೆರಳಿನ ಅಳತೆ ತಗೊಂಡ್ ಬರೋದಕ್ಕೆ ಹೇಳಿದ್ರು. ಆಯ್ತು, ಕೊಡೋಣ ಬಿಡಿ, ನೀವು ಊಟ ಮಾಡಿ. ಅರ್ಚನಾ ಅವರೇ, ತಗೊಳ್ಳಿ ನಿಮ್ ಫೇವ್ರೆಟ್ ಸ್ವೀಟು. ಎಲ್ಲ ಹೇಳ್ಕೊ. ಅವಾಗ ಹುಡುಗನಿಗೆ ನೀವೇನು ಹೇಳ್ತಿದ್ಯೋ ಅದು ಅರ್ಥ ಆಗುತ್ತೆ.